ಲಾಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ. ನಮ್ಮ ಮೇಲೆ ನುಡಿಯಲ್ಪಟ್ಟ ಪ್ರವಾದನೆಗಳಿಗೆ, ನಮ್ಮ ಮೇಲೆ ನುಡಿಯಲ್ಪಟ್ಟ ವಾಗ್ದಾನಗಳಿಗೆ, ನಮಗೆ ದೇವರಿಂದ ಸಿಕ್ಕಿದ ಎಲ್ಲ ಪ್ರವಾದನೆಗಳಿಗೂ ಮತ್ತು ವಾಗ್ದಾನಗಳಿಗೂ ಎಲ್ಲಿವರೆಗೂ ವ್ಯಾಲಿಡಿಟಿ ಇರುತ್ತೆ ಅಂದರೆ ಪವಿತ್ರಾತ್ಮ ಇರೋವರೆಗೂ ಆ ವಾಗ್ದಾನಗಳಿಗೆ, ಆ ಪ್ರವಾದನೆಗಳಿಗೆ, ಆ ಕನಸುಗಳಿಗೆ ಜೀವ ಇರುತ್ತೆ ಅಂತ. ನಾವು ಇವತ್ತು ಮತ್ತೆ ಪವಿತ್ರಾತ್ಮನ ಬಗ್ಗೆ, ಜೋಸೆಫ್ನ ಒಂದು ಜೀವಿತದಿಂದ ನಾವು ಅದನ್ನು ಧ್ಯಾನ ಮಾಡೋಣ. ಆಮೇಲೆ ಇವತ್ತು ನಾವು ಪವಿತ್ರಾತ್ಮನ ಬಗ್ಗೆ ತಿಳ್ಕೊಳ್ಳುವಾಗ ಆತ್ಮನ ವರಗಳು ಅಂತ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಆತ್ಮನ ಒಂದು ವರಗಳಲ್ಲಿ ನಾವು ಹೇಗೆ ಬೆಳೆಯೋದು, ನಾವು ಅದಕ್ಕೆ ಏನು ಮಾಡಬೇಕು, ನನ್ನಿಂದ ಆರೋಗ್ಯ ಉಂಟಾಗಬೇಕು, ನನ್ನಿಂದ 9 ವರಗಳು ಏನೆಲ್ಲ ಇದೆಯೋ ಅದೆಲ್ಲ ಪ್ರಕಟಗೊಳ್ಬೇಕು, ಕೃಪಾವರಗಳು ಪ್ರಕಟಗೊಳ್ಬೇಕು, ನಾನು ಒಟ್ಟು ದೇವ್ರಿಗೆ ನಾನು ಉಪಯೋಗ ಆಗಬೇಕು, ದೇವರ ಒಂದು ಸೇವೆಯನ್ನು ನಾನು ಮಾಡಬೇಕು ಅಂತ ನೀವು ಯಾರಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನೀವು ಕರೆಕ್ಟಾಗಿರೋ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ. ಜೋಸೆಫ್ನ ಒಂದು ಜೀವಿತವನ್ನು ನಾವು ನೋಡುವಾಗ ಅವನ ಒಂದು ಜೀವನದ ಒಂದು ಪ್ರಾರಂಭದಲ್ಲಿ ಪವಿತ್ರಾತ್ಮನ ಒಂದು ವರ ಅವನಲ್ಲಿ ಪ್ರಕಟಗೊಳ್ಳೋದನ್ನ ನಾವು ನೋಡ್ಬೋದು. ಅದು ಯಾವುದು ಅಂದರೆ ಕನಸುಗಳನ್ನ ಕಾಣೋದು, ಭವಿಷ್ಯವನ್ನು ಕಾಣೋದು, ಪ್ರವಾದನೆಯಾಗಿ ಕನಸುಗಳನ್ನ ಕಾಣೋದು. ಅವನು ತನ್ನ ಒಂದು ಸ್ವಂತ ಜೀವಿತದ ಬಗ್ಗೆ ಪ್ರವಾದನೆ ಆಗಿ ಕನಸುಗಳನ್ನ ನೋಡ್ತಾನೆ ಇರ್ತಾನೆ. ನಂತರ ಸ್ವಲ್ಪ ವರ್ಷಗಳಾದ್ಮೇಲೆ ಸೆರೆಮನೆಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇರೆಯವ್ರಿಗೆ ಕನಸು ಬರುತ್ತೆ. ಇವನು ಸ್ಟಾರ್ಟ್ ಆಗುವಾಗ ಬರೀ ಕನಸುಗಳನ್ನ ನೋಡೋದು, ಅದನ್ನ ಬೇರೆಯವ್ರಿಗೆ ಹೇಳೋದು ಇಷ್ಟೇ ಆಗಿತ್ತು. ನಂತರ ಅವನ ಒಂದು ಜೀವಿತವನ್ನ ಅಬ್ಸರ್ವ್ ಮಾಡುವಾಗ ಅವನು ಕನಸುಗಳನ್ನ ನೋಡೋದಷ್ಟೇ ಅಲ್ಲ, ಅದರ ಒಂದು ಅರ್ಥವನ್ನ ಹೇಳೋದು ಕೂಡ ಅವನು ಅಷ್ಟು ಆಳವಾಗಿ ಆ ಒಂದು ವರದಲ್ಲಿ ಬೆಳೆದಿರ್ತಾನೆ. ಆಮೇಲೆ ನೀವು ಯಾರಾದರೂ ನಾನು ದೇವರ ಒಂದು ವರಗಳಲ್ಲಿ ನಾನು ಬೆಳಿಬೇಕಂದ್ರೆ ನಾವು ಏನು ಮಾಡಬೇಕು ಅಂದರೆ, ಅವನು ಒಂದು ಕಾರ್ಯವನ್ನು ಮಾಡ್ತಾ ಇದ್ದ. ಇಂಗ್ಲೀಷಲ್ಲಿ ಒಂದು ವರ್ಜನಲ್ಲಿ ಇದೆ, ಅವನು ಯಾವಾಗಲೂ ಏನು ಮಾಡ್ತಾ ಇದ್ದ ಅಂದರೆ, ಅವನು ಏನೇ ಪರಿಸ್ಥಿತಿಲಿ ಹೋದರೂ ಅವನು ದೇವ್ರನ್ನ ಮಹಿಮೆ ಪಡಿಸೋದನ್ನ ನಿಲ್ಲಿಸ್ತಾ ಇರಲಿಲ್ಲ. ಆಮೇಲೆ ನೀವು ಪವಿತ್ರಾತ್ಮನ ಮಹಿಮೆ ಪಡಿಸೋದನ್ನ ಯಾವಾಗ ನಿಲ್ಲಿಸ್ತೀರೋ ಆವಾಗ ನಾವು ಆ ವರದಲ್ಲಿ ಬೆಳೆಯೋಕೆ ಆಗಲ್ಲ. ನಾವು ಅವರು ವರ ಕೊಡೋನ್ನ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಮೇನ್ ಆಗಿ ತಪ್ಪು ಅಂದರೆ ವರಗಳ ಮೇಲೆ ಫೋಕಸ್ ಮಾಡ್ತೀವಿ. ನಾವು ಜೀವ ಕೊಡೋನ್ನ ಬಿಟ್ಬಿಟ್ಟು ಜೀವದ ಮೇಲೆ ಫೋಕಸ್ ಮಾಡ್ತೀವಿ. ನಾವು ಮೇನ್ ಆಗಿರೋ ಒಂದು ಪರ್ಸನ್ನ ಬಿಟ್ಬಿಟ್ಟು ಆ ವ್ಯಕ್ತಿಯಿಂದ ಏನೆಲ್ಲ ಕಾರ್ಯಗಳು ಸಿಗುತ್ತೋ ಅದ್ರ ಹಿಂದೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಮಗೆ ವರಗಳು ಸಿಗಲ್ಲ, ನಾವು ಏನು ದೇವ್ರಿಗೆ ಮಾಡೋಕ್ಕೂ ಆಗೋದಿಲ್ಲ. ನಾನು ಇವತ್ತು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಂಥ ಪರಿಸ್ಥಿತಿಲಿದ್ರು ವರ ಕೊಡೋನ್ನ ಹೊಗಳಿ, ವರ ಕೊಡೋನ್ಗೆ ಮಹಿಮೆ ಮಾಡಿ, ವರ ಕೊಡೋನ್ಗೆ ಮಹಿಮೆ ಪಡಿಸಿ. ಆವಾಗ ಏನಾಗುತ್ತೆ ಅಂದರೆ, ನೀವು ವರ ಕೊಡೋನ್ಗೆ ಹತ್ರ ಆಗ್ತಾ ನೀವು ಕೇಳಿ ಬಿಡಿ, ನೀವು ಉಪವಾಸ ಮಾಡಿ ಬಿಡಿ, ಆ ವರಗಳಲ್ಲಿ ನೀವು ಆಳವಾಗಿ ಪ್ರಕಟಗೊಳ್ಳುತ್ತೆ. ಆ ವರಗಳು ನಿಮ್ಮಿಂದ ಈಸಿಯಾಗಿ ಫ್ಲೋ ಆಗುತ್ತೆ. ನಾನಿವತ್ತು ನಿಮ್ಮೆಲ್ಲರಿಗಾಗಿ ಕರ್ತನ ಹತ್ರ ಏನು ಪ್ರಾರ್ಥಿಸ್ತೀನಿ ಅಂದರೆ, ಪವಿತ್ರಾತ್ಮನೇ ಇವ್ರು ನಿಮಗೆ ಇನ್ನ ಹತ್ರವಾಗಲಿಕ್ಕೆ ಅವ್ರಿಗೆ ನೀವು ಸಹಾಯ ಮಾಡಿ, ಅವ್ರಿಗೆ ಮೊದಲಿದ್ದ ಒಂದು ಪ್ರೀತಿಯನ್ನು ಮತ್ತೆ ಕೊಡಿ. ವರಗಳ ಮೇಲಲ್ಲ, ವರವನ್ನು ಕೊಡೋನು ಮುಖ್ಯವಾಗಿರೋನು ಅಂತ ಇವತ್ತು ತಿಳ್ಕೊಳ್ಳಿ ಅಂತ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೀನಿ. ನಿಮ್ಮೆಲ್ಲ ಒಂದು ಫೋಕಸ್ಗಳು ವರಗಳು ಬಿಟ್ಟು ವರ ಕೊಡೋನ ಮೇಲೆ ಹೋಗಬೇಕು. ವರಗಳ ಮೇಲಿದ್ದಾಗ ಅದರಲ್ಲಿ ನಾವು ಬೆಳೆಯೋಕ್ಕಾಗಲ್ಲ. ವರ ಕೊಡೋನ ಮೇಲೆ ನಾವು ಫೋಕಸ್ ಮಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಆ ವರಗಳು ನಮ್ಮಿಂದ ಪ್ರಕಟಗೊಳ್ಳುತ್ತೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇಲೆ